ಐಪಿಎಲ್ ಜ್ವರ ಈಗಷ್ಟೇ ಇಳಿದಿದೆ. 2 ತಿಂಗಳುಗಳ ಕಾಲ ಪ್ರತಿದಿನ ರಾತ್ರಿ ಜನರನ್ನ ಟಿವಿ ಮುಂದೆ ಕೂರಿಸಿದ್ದ ಕ್ರಿಕೆಟ್ ಹಬ್ಬಕ್ಕೆ ತೆರೆ ಬಿದ್ದಿದೆ. ಈ ಬಾರಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 2ನೇ ಬಾರಿ ಕಪ್ ಗೆದ್ದು ಹೊಸ ಇತಿಹಾಸ ಬರೆದಿದ್ದು ಅಭಿಮಾನಿಗಳ ಸಂಭ್ರಮ ಇನ್ನೂ ಕಡಿಮೆಯಾಗಿಲ್ಲ. ಆದರೆ ಐಪಿಎಲ್ ಮುಗಿದ ತಕ್ಷಣ ಒಂದು ದೊಡ್ಡ ಪ್ರಶ್ನೆ ಮತ್ತೆ ಕೇಳಿಬರ್ತಿದೆ. ಈಗ ಜನರ ಗಮನ ಮತ್ತೆ ಟೀಮ್ ಇಂಡಿಯಾದತ್ತ ತಿರುಗುತ್ತದೆಯಾ? ಅಥವಾ ಫ್ರಾಂಚೈಸಿ ಕ್ರಿಕೆಟ್ದ ಗ್ಲಾಮರ್ ಮುಂದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಕಾಗುತ್ತಿದೆಯಾ ಎನ್ನುವ ಚರ್ಚೆ ಮತ್ತೆ ಶುರುವಾಗಿದೆ. ಒಂದೆಡೆ ಐಪಿಎಲ್ ಕ್ರಿಕೆಟ್ಗೆ ಹೊಸ ಜೀವ ಕೊಟ್ಟಿದೆ ಅನ್ನೋದು ಸತ್ಯ. ಹೊಸ ಆಟಗಾರರನ್ನ ಹೊರತೆಗೆದಿದೆ, ಯುವ ಪ್ರತಿಭೆಗಳಿಗೆ ವೇದಿಕೆ ಕೊಟ್ಟಿದೆ, ಹಣದ ಹರಿವು ಹೆಚ್ಚಿಸಿದೆ, ಕ್ರಿಕೆಟ್ ಅನ್ನ ಮನರಂಜನೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಆದರೆ ಮತ್ತೊಂದೆಡೆ ಇದೇ ಐಪಿಎಲ್ ಪರಿಣಾಮದಿಂದ ಅಂತಾರಾಷ್ಟ್ರೀಯ ಪಂದ್ಯಗಳ ಮೇಲೆ ಜನರ ತಾಳ್ಮೆ ಮತ್ತು ಆಸಕ್ತಿ ಸ್ವಲ್ಪ ಬದಲಾಗಿರುವುದು ಅಷ್ಟೇ ಸತ್ಯ. ಐಪಿಎಲ್ನಲ್ಲಿ ಪ್ರತಿದಿನ ಸಿಕ್ಸರ್, ಗ್ಲಾಮರ್, ಸ್ಟಾರ್ ಆಟಗಾರರು, ಸೋಷಿಯಲ್ ಮೀಡಿಯಾ ಹೈಪ್ ಇವೆಲ್ಲವೂ ಸಿಗುತ್ತಿರುವುದರಿಂದ ಕೆಲವು ದ್ವಿಪಕ್ಷೀಯ ಅಂತಾರಾಷ್ಟ್ರೀಯ ಸರಣಿಗಳು ಜನರಿಗೆ ಹಳೆಯ ಶೈಲಿಯಂತೆ ಕಾಣುತ್ತಿವೆ. ಆದರೆ ಇಲ್ಲಿ ಒಂದು ಮುಖ್ಯ ಸಂಗತಿ ಮರೆಯಬಾರದು. ಐಪಿಎಲ್ ಎಷ್ಟು ದೊಡ್ಡದಾದರೂ ದೇಶದ ಪರ ಆಡುವ ಭಾವನೆಗೆ ಅದರ ಬದಲಾವಣೆ ಇಲ್ಲ. ಭಾರತ-ಪಾಕಿಸ್ತಾನ ಪಂದ್ಯ, ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ, ವಿಶ್ವಕಪ್ ನ್ಯಾಕೌಟ್ ಪಂದ್ಯ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇವುಗಳ ಭಾವನೆ ಇನ್ನೂ ಜನರ ಹೃದಯದಲ್ಲಿ ಅದೇ ಮಟ್ಟದಲ್ಲಿದೆ. ಐಪಿಎಲ್ಗೆ ಅಭಿಮಾನಿ ಒಬ್ಬ ಫ್ರಾಂಚೈಸಿಗಾಗಿ ಕೂಗಬಹುದು, ಆದರೆ ಟೀಮ್ ಇಂಡಿಯಾ ಆಡಿದಾಗ ದೇಶದ ಹೆಸರಿಗಾಗಿ ಒಗ್ಗಟ್ಟಾಗಿ ನಿಂತುಕೊಳ್ತಾನೆ. ಇದೇ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ದೊಡ್ಡ ಶಕ್ತಿ. ಈಗ ಐಪಿಎಲ್ ಮುಗಿದ ತಕ್ಷಣ ಭಾರತ ತಂಡಕ್ಕೆ ವಿಶ್ರಾಂತಿ ಸಿಗುವುದೇ ಇಲ್ಲ. ಜೂನ್ 6ರಿಂದಲೇ ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯೊಂದಿಗೆ ಹೊಸ ಸೀಸನ್ ಆರಂಭವಾಗುತ್ತಿದೆ. 1 ಟೆಸ್ಟ್ ಮತ್ತು 3 ಏಕದಿನ ಪಂದ್ಯಗಳಿರುವ ಈ ಸರಣಿ ಮೇಲ್ನೋಟಕ್ಕೆ ಸಣ್ಣ ಸರಣಿಯಂತೆ ಕಂಡರೂ ಭಾರತಕ್ಕೆ ಇದು ಬಹಳ ಮುಖ್ಯ. ಏಕೆಂದರೆ ಮುಂದಿನ 18 ತಿಂಗಳುಗಳಲ್ಲಿ ಭಾರತ ತಂಡ ಎದುರಿಸಬೇಕಿರುವ ವೇಳಾಪಟ್ಟಿ ಭಾರೀ ಕಠಿಣವಾಗಿದೆ. ಹಿರಿಯ ಆಟಗಾರರ ಫಿಟ್ನೆಸ್, ಯುವ ಆಟಗಾರರ ಸಾಮರ್ಥ್ಯ, ಬೆಂಚ್ ಸ್ಟ್ರೆಂತ್, ನಾಯಕತ್ವ, ವೇಗದ ಬೌಲಿಂಗ್ ದಾಳಿ ಎಲ್ಲದರ ಪರೀಕ್ಷೆ ಇದೇ ಅವಧಿಯಲ್ಲಿ ನಡೆಯಲಿದೆ. ಅಫ್ಘಾನಿಸ್ತಾನ ವಿರುದ್ಧದ ಸರಣಿಯ ಬಳಿಕ ಭಾರತ ತಂಡ ಜುಲೈನಲ್ಲಿ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿದೆ. 5 ಟಿ20 ಮತ್ತು 3 ಏಕದಿನ ಪಂದ್ಯಗಳಿರುವ ಈ ಸರಣಿ ತುಂಬಾ ಕಠಿಣ. ಇಂಗ್ಲೆಂಡ್ನ ಹವಾಮಾನ, ಸ್ವಿಂಗ್ ಪಿಚ್ಗಳು, ಆಕ್ರಮಣಕಾರಿ ಕ್ರಿಕೆಟ್ ಯಾವಾಗಲೂ ಭಾರತಕ್ಕೆ ಸವಾಲು. ವಿಶೇಷವಾಗಿ ಐಪಿಎಲ್ನಲ್ಲಿ ಮಿಂಚಿದ ಆಟಗಾರರು ವಿದೇಶಿ ಪರಿಸ್ಥಿತಿಯಲ್ಲಿ ಹೇಗೆ ಆಡುತ್ತಾರೆ ಅನ್ನೋದರ ಮೇಲೆ ಎಲ್ಲರ ಕಣ್ಣು ಇರಲಿದೆ. ಐಪಿಎಲ್ನಲ್ಲಿ ಬ್ಯಾಟಿಂಗ್ ಸ್ವರ್ಗದಂತಹ ಪಿಚ್ಗಳಲ್ಲಿ ರನ್ ಹೊಡೆದವರು ಈಗ ಸ್ವಿಂಗ್ ಆಗುವ ಚೆಂಡು ಎದುರಿಸಬೇಕಿದೆ. ಅಲ್ಲಿಯೇ ನಿಜವಾದ ಮಟ್ಟ ಗೊತ್ತಾಗುತ್ತದೆ ಎಂದು ಕ್ರಿಕೆಟ್ ತಜ್ಞರು ಹೇಳುತ್ತಿದ್ದಾರೆ. ಆಗಸ್ಟ್ನಲ್ಲಿ ಶ್ರೀಲಂಕಾ ಪ್ರವಾಸ ಕೂಡ ಭಾರತಕ್ಕೆ ಸುಲಭವಾಗುವುದಿಲ್ಲ. 2 ಟೆಸ್ಟ್ ಮತ್ತು 2 ಟಿ20 ಪಂದ್ಯಗಳ ಸರಣಿಯಲ್ಲಿ ಸ್ಪಿನ್ ಬೌಲಿಂಗ್ ದೊಡ್ಡ ಪಾತ್ರ ವಹಿಸಲಿದೆ. ಶ್ರೀಲಂಕಾ ಪಿಚ್ಗಳಲ್ಲಿ ತಾಳ್ಮೆ, ತಂತ್ರ ಮತ್ತು ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ. ಸೆಪ್ಟೆಂಬರ್ನಲ್ಲಿ ಬಾಂಗ್ಲಾದೇಶ ವಿರುದ್ಧದ ಸರಣಿ ಕೂಡ ಸವಾಲಿನಿಂದ ಕೂಡಿರುತ್ತದೆ. ಈಗಿನ ಬಾಂಗ್ಲಾದೇಶ ತಂಡ ಹಳೆಯದಂತಿಲ್ಲ. ತಮ್ಮ ದಿನ ಬಂದರೆ ಯಾವುದೇ ದೊಡ್ಡ ತಂಡವನ್ನು ಸೋಲಿಸುವ ಸಾಮರ್ಥ್ಯ ಅವರಿಗಿದೆ. ಇದೇ ತಿಂಗಳಲ್ಲಿ ಅಫ್ಘಾನಿಸ್ತಾನ ನೆಲದಲ್ಲಿಯೂ ಭಾರತ 3 ಟಿ20 ಪಂದ್ಯಗಳನ್ನು ಆಡಬೇಕಿದೆ. ಅಫ್ಘಾನ್ ಸ್ಪಿನ್ನರ್ಗಳ ಎದುರು ಭಾರತ್ಸ್ಮನ್ಗಳು ಹೇಗೆ ಆಡ್ತಾರೆ ಎಂಬ ಕುತೂಹಲ ಈಗಾಗಲೇ ಹೆಚ್ಚಾಗಿದೆ. ಈ ನಡುವೆ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ ಕೂಡ ಪ್ರಮುಖವಾಗಿದೆ. ಟಿ20 ಮಾದರಿಯಲ್ಲಿ ನಡೆಯಲಿರುವ ಈ ಟೂರ್ನಿಯಲ್ಲಿ ಭಾರತ ಮತ್ತೊಮ್ಮೆ ಚಿನ್ನ ಗೆಲ್ಲುವ ಗುರಿಯೊಂದಿಗೆ ಕಣಕ್ಕಿಳಿಯುವ ಸಾಧ್ಯತೆಯಿದೆ. ಹಿರಿಯ ಆಟಗಾರರಿಗೆ ವಿಶ್ರಾಂತಿ ನೀಡಿ ಯುವ ಆಟಗಾರರಿಗೆ ಅವಕಾಶ ಕೊಡುವ ನಿರೀಕ್ಷೆಯಿದೆ. ಐಪಿಎಲ್ನಲ್ಲಿ ಹೆಸರು ಮಾಡಿದ ಯುವಕರು ದೇಶದ ಜರ್ಸಿಯಲ್ಲಿ ಹೇಗೆ ಆಡ್ತಾರೆ ಎಂಬುದನ್ನು ನೋಡಲು ಅಭಿಮಾನಿಗಳು ಕಾದಿದ್ದಾರೆ. ಅಕ್ಟೋಬರ್ ತಿಂಗಳು ಮತ್ತಷ್ಟು ಬ್ಯುಸಿ. ವೆಸ್ಟ್ ಇಂಡೀಸ್ ಭಾರತ ಪ್ರವಾಸ ಕೈಗೊಳ್ಳುತ್ತಿದ್ದರೆ, ಮತ್ತೊಂದೆಡೆ ಭಾರತ ತಂಡ ನ್ಯೂಜಿಲೆಂಡ್ ಪ್ರವಾಸಕ್ಕೂ ತೆರಳಲಿದೆ. ನ್ಯೂಜಿಲೆಂಡ್ ಪ್ರವಾಸ ಭಾರತಕ್ಕೆ ಯಾವಾಗಲೂ ಕಷ್ಟಕರ. ಅಲ್ಲಿನ ಚಳಿ, ಗಾಳಿ, ಹಸಿರು ಪಿಚ್ಗಳು ಭಾರತೀಯ ಬ್ಯಾಟ್ಸ್ಮನ್ಗಳಿಗೆ ದೊಡ್ಡ ಪರೀಕ್ಷೆ. 2 ಟೆಸ್ಟ್, 3 ಏಕದಿನ ಮತ್ತು 5 ಟಿ20 ಪಂದ್ಯಗಳಿರುವ ಈ ಸರಣಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ದೃಷ್ಟಿಯಿಂದ ಬಹಳ ಮುಖ್ಯವಾಗಲಿದೆ. ಆದರೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಅತ್ಯಂತ ಕಾತರದಿಂದ ಕಾಯುತ್ತಿರುವುದು 2027ರ ಆರಂಭದಲ್ಲಿ ನಡೆಯಲಿರುವ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ. 5 ಪಂದ್ಯಗಳ ಟೆಸ್ಟ್ ಸರಣಿ ಅಂದ್ರೆ ಅದು ಸಾಮಾನ್ಯ ಸರಣಿಯಲ್ಲ.
ಅದು ಅಹಂಕಾರದ ಹೋರಾಟ. ಭಾರತ ಕಳೆದ ಕೆಲವು ವರ್ಷಗಳಲ್ಲಿ ಆಸ್ಟ್ರೇಲಿಯಾ ನೆಲದಲ್ಲಿ ಇತಿಹಾಸ ನಿರ್ಮಿಸಿದೆ. ಇದೀಗ ಮತ್ತೆ ಅದೇ ಮಟ್ಟದ ಪ್ರದರ್ಶನ ನೀಡಬಹುದೇ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಇದೆ. ಈ ಸರಣಿಯ ಫಲಿತಾಂಶವೇ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅವಕಾಶಗಳ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆಯಿದೆ. 2027 ವರ್ಷ ಭಾರತ ಕ್ರಿಕೆಟ್ಗೆ ಅತ್ಯಂತ ನಿರ್ಣಾಯಕವಾಗಲಿದೆ. ಮೊದಲು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪುವ ಗುರಿ, ನಂತರ ಬಾಂಗ್ಲಾದೇಶದಲ್ಲಿ ನಡೆಯಲಿರುವ ಏಷ್ಯಾ ಕಪ್ನಲ್ಲಿ ಚಾಂಪಿಯನ್ ಪಟ್ಟ ಉಳಿಸಿಕೊಳ್ಳುವ ಸವಾಲು, ಅದರ ನಂತರ ಎಲ್ಲರ ಕಣ್ಣೂ ಇರುವ ಏಕದಿನ ವಿಶ್ವಕಪ್. ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾ ಜಂಟಿಯಾಗಿ ಆಯೋಜಿಸುತ್ತಿರುವ ಈ ವಿಶ್ವಕಪ್ ಭಾರತಕ್ಕೆ ದೊಡ್ಡ ಅವಕಾಶವೂ ಹೌದು, ದೊಡ್ಡ ಒತ್ತಡವೂ ಹೌದು. ಇಲ್ಲಿ ಮತ್ತೊಂದು ಕುತೂಹಲಕಾರಿ ವಿಚಾರ ಇದೆ. ಕಳೆದ ಕೆಲವು ವರ್ಷಗಳಿಂದ ಭಾರತ ಕ್ರಿಕೆಟ್ನಲ್ಲಿ ಪೀಳಿಗೆಯ ಬದಲಾವಣೆ ನಡೆಯುತ್ತಿದೆ. ಹಿರಿಯ ಆಟಗಾರರು ನಿಧಾನವಾಗಿ ನಿವೃತ್ತಿಯತ್ತ ಸಾಗುತ್ತಿದ್ದರೆ, ಹೊಸ ಯುವ ತಲೆಮಾರು ಜವಾಬ್ದಾರಿ ಹೊತ್ತುಕೊಳ್ಳುತ್ತಿದೆ. ಐಪಿಎಲ್ನಲ್ಲಿ ಮಿಂಚಿದ ಆಟಗಾರರು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ಸಾಬೀತುಪಡಿಸಬೇಕಿದೆ. ಫ್ರಾಂಚೈಸಿ ಕ್ರಿಕೆಟ್ನಲ್ಲಿ ಒತ್ತಡ ಒಂದ್ ರೀತಿ ಇದ್ರೆ, ದೇಶದ ಪರ ಆಡುವ ಒತ್ತಡ ಸಂಪೂರ್ಣ ಬೇರೆ. ಒಂದು ಕೆಟ್ಟ ಪ್ರದರ್ಶನಕ್ಕೆ ಕೋಟಿ ಜನ ಪ್ರಶ್ನೆ ಕೇಳ್ತಾರೆ. ಅದನ್ನು ತಡೆದುಕೊಳ್ಳುವ ಮಾನಸಿಕ ಶಕ್ತಿ ಎಲ್ಲರಲ್ಲೂ ಇರೋದಿಲ್ಲ. ಒಟ್ಟಾರೆ ನೋಡಿದ್ರೆ ಐಪಿಎಲ್ ಕ್ರಿಕೆಟ್ನ ಮುಖ ಬದಲಿಸಿದರೂ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಮೌಲ್ಯ ಕಡಿಮೆಯಾಗಿಲ್ಲ. ಹೌದು, ಸಾಮಾನ್ಯ ದ್ವಿಪಕ್ಷೀಯ ಸರಣಿಗಳ ಮೇಲಿನ ಜನರ ಹುಚ್ಚು ಸ್ವಲ್ಪ ಕಡಿಮೆಯಾಗಿದೆ. ಆದರೆ ದೊಡ್ಡ ಸರಣಿಗಳು, ವಿಶ್ವಕಪ್ ಪಂದ್ಯಗಳು, ಭಾರತ-ಆಸ್ಟ್ರೇಲಿಯಾ ಅಥವಾ ಭಾರತ-ಇಂಗ್ಲೆಂಡ್ ಹೋರಾಟಗಳ ಮೇಲೆ ಜನರ ಕ್ರೇಜ್ ಇನ್ನೂ ಅದೇ ರೀತಿ ಇದೆ. ಐಪಿಎಲ್ ಮನರಂಜನೆ ಕೊಡುತ್ತದೆ, ಆದರೆ ದೇಶದ ಗೆಲುವು ಭಾವನೆ ಕೊಡುತ್ತದೆ. ಅದಕ್ಕಾಗಿಯೇ ಐಪಿಎಲ್ ಮುಗಿದರೂ ಭಾರತೀಯ ಅಭಿಮಾನಿಗಳ ಕ್ರಿಕೆಟ್ ಜ್ವರ ಇನ್ನೂ ಮುಂದುವರಿಯಲಿದೆ. ಮುಂದಿನ 18 ತಿಂಗಳುಗಳು ಟೀಂ ಇಂಡಿಯಾದ ನಿಜವಾದ ಶಕ್ತಿಯನ್ನ ಜಗತ್ತಿಗೆ ತೋರಿಸುವ ಅವಧಿಯಾಗಲಿವೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.